ವೀರ್ ಸಾವರ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಅವರಿಗೆ ಭಾರತ ರತ್ನವನ್ನು ಕೊಡಬೇಕು ಸಾವರ್ಕರ್ ಅವರಿಗೆ ಅನ್ನುವಂತಹ ಬೇಡಿಕೆ ಇತ್ತು, ಆದರೆ ಅವರಿಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಿದ್ದಾರೆ ಅವರನ್ನ ಬಿಜೆಪಿಯವರು ತುಂಬಾ ಸಪೋರ್ಟ್ ಮಾಡ್ತಾರೆ, ನಂಬ್ತಾರೆ, ಗೌರವಿಸ್ತಾರೆ, ಪೂಜಿಸ್ತಾರೆ ಕೂಡ. ಅಂತಹ ವ್ಯಕ್ತಿಗೆ ಭಾರತ ರತ್ನವನ್ನು ಕೊಡಬೇಕನ್ನುವಂತಹ ಬೇಡಿಕೆ ಇತ್ತು. ಆದರೆ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರಿಗೆ ಯಾಕೆ ಕೊಡ್ತಾ ಇದ್ದೀರಿ, ಯಾವ ಉದ್ದೇಶದಿಂದ ಕೊಡ್ತಾ ಇದ್ದೀರಿ, ಅವರಿಗೆ ಕೊಡುವಂತಹ ಅಗತ್ಯ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಭಾರತ ರತ್ನ ಪ್ರಶಸ್ತಿ ಏನಿದೆ ಅದು ಭಾರತದ ಅತ್ಯುನ್ನತ ಪ್ರಶಸ್ತಿ, ಅದು ಮಹಾನ್ ನಾಯಕರಿಗೆ ನೀಡುವಂತಹ ಪ್ರಶಸ್ತಿ. ಅದನ್ನ ವೀರ್ ಸಾವರ್ಕರ್ ಅವರಿಗೆ ಯಾಕೆ ನೀಡ್ತಾ ಇದ್ದೀರಿ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶಸ್ತಿ ಏನಿದೆ ಇದು ದೇಶದ ಸಂಪೂರ್ಣ ಜನತೆಯನ್ನ ಪ್ರತಿನಿಧಿಸುವಂತಹ ಮಹಾನ್ ನಾಯಕರಿಗೆ ಮಾತ್ರ ಕೊಡ್ತಾರೆ. ವೀರ್ ಸಾವರ್ಕರ್ಗೆ ಯಾಕೆ ಕೊಡ್ತಾ ಇದ್ದೀರಿ ಅಥವಾ ಯಾಕೆ ಬೇಡಿಕೆ ಇಡ್ತಾ ಇದ್ದೀರಿ, ಇದು ಆರೋಗ್ಯ ಸಚಿವರ ಪ್ರಶ್ನೆಯಾಗಿದೆ. ನೋಡಿ, ಸಾವರ್ಕರ್ ಕೇವಲ ಕೆಲ ವರ್ಗಗಳಿಗಷ್ಟೇ ಸೀಮಿತವಾಗಿದ್ದಂತಹ ನಾಯಕ. ಅವರೆಲ್ಲರಿಗೂ ಕೂಡ ನಾಯಕ ಆಗಿರಲಿಲ್ಲ, ಎಲ್ಲರಿಗೂ ಕೂಡ ಒಪ್ಪಿಗೆಯಾದಂತಹ ನಾಯಕ ಆಗಿರಲಿಲ್ಲ ಅವರು. ಅಂಥವ್ರಿಗೆ ಯಾಕೆ ಬೇಕು ಭಾರತ ರತ್ನ? ಅಷ್ಟೇ ಅಲ್ಲ, ನೋಡಿ, ಗಾಂಧೀಜಿಯವರ ಹತ್ಯೆ ಪ್ರಕರಣದಲ್ಲಿ ಸಾವರ್ಕರ್ ಅವರ ಪಾತ್ರ ಇದೆ. ಆ ಕುರಿತು ದೊಡ್ಡ ಮಟ್ಟದ ವಿವಾದ ಈಗಲೂ ಕೂಡ ಇದೆ. ಹೀಗಿರುವಾಗ ಅಂಥವರಿಗೆ ಭಾರತ ರತ್ನ ಬೇಕಾ? ಈ ಕಾರಣದಿಂದ ರಾಷ್ಟ್ರದ ಮಹಾನ್ ನಾಯಕ ಅಂತ ಪರಿಗಣಿಸೋಕ್ಕಾಗುತ್ತಾ ಅವ್ರನ್ನ? ಇಲ್ಲ. ಯಾಕಂದರೆ ಒಂದು ಕೊಲೆಯ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಎನ್ನುವಂತಹ ವಿವಾದ ಇದೆ. ಅದು ಯಾರ ಕೊಲೆ? ಮಹಾತ್ಮ ಗಾಂಧೀಜಿಯವರ ಕೊಲೆಯ ವಿಚಾರದಲ್ಲಿ. ಅಷ್ಟೇ ಅಲ್ಲ, ನೋಡಿ, ಅಂಡಮಾನ್ ಜೈಲಿನಿಂದ ಅವರು ತಪ್ಪಿಸ್ಕೊಂಡು ಬರ್ತಾರಲ್ವಾ, ಅಥವಾ ಬಿಡುಗಡೆಯಾಗಿ ಬರ್ತಾರಲ್ವಾ, ಬಿಡುಗಡೆಯಾಗಿ ಬಂದ ನಂತರ ಅವರು ಏನು ಮಾಡ್ತಾರೆ? ಸ್ವಾತಂತ್ರ್ಯ ಹೋರಾಟದಿಂದ ಹಿಂದೆ ಸರಿತಾರೆ, ಹೋರಾಟವನ್ನು ಮಾಡೋದೇ ಇಲ್ಲ. ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಅಂಥವರಿಗೆ ಭಾರತ ರತ್ನ ಪ್ರಶಸ್ತಿ ಯಾಕೆ ಬೇಕು? ಯಾಕೆ ಕೊಡ್ತಾ ಇದ್ದಾರ? ಯಾವ ಕಾರಣದಿಂದ ಕೊಡ್ತಾ ಇದ್ದಾರ? ದೇಶಕ್ಕಾಗಿ ಸ್ವತಂತ್ರ ಹೋರಾಟವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ, ಮಾಡಿದ್ರು ಕೂಡ ಅರ್ಧಕ್ಕೆ ವಾಪಸ್ ಬಂದರು. ಮತ್ತೆ ಮಹಾತ್ಮ ಗಾಂಧೀಜಿಯವರ ಕೊಲೆ ಪ್ರಕರಣದಲ್ಲಿ ಅವರ ಮಾತು ಕೇಳಿ ಬರ್ತಾ ಇದೆ, ಅವರ ಕೈವಾಡ ಇದೆ ಅಂತ ಹೇಳಿ. ಇಷ್ಟೆಲ್ಲ ಇರುವಾಗ ಇಂತಹ ಒಬ್ಬ ವ್ಯಕ್ತಿಗೆ ಯಾಕೆ ಕೊಡ್ತಾ ಇದ್ದೀರಾ? ನೀವು ಮಹಾನ್ ನಾಯಕ ಅಂತ ನೋಡ್ಬೋದು, ಆದರೆ ಎಲ್ಲರಿಗೂ ಕೂಡ ಮಹಾನ್ ನಾಯಕ ಆಗಿರಲಿಲ್ಲ ಸಾವರ್ಕರ್. ಕೇವಲ ಕೆಲವು ವರ್ಗಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ನಾಯಕನಿಗೆ ನೀವು ಯಾವ ರೀತಿಯಾಗಿ ಯೋಚನೆ ಮಾಡಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತೀರಿ? ಅದಕ್ಕೆ ಅವರು ಯಾವುದೇ ರೀತಿಯಾಗಿ ಸೂಕ್ತವಾದಂತಹ ವ್ಯಕ್ತಿ ಅಲ್ಲ ಅನ್ನುವಂಥ ರೀತಿಯಲ್ಲಿನೇ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಏನಾದರೂ ಆ ಯೋಚನೆ ಇದ್ದರೂ ಕೂಡ ನೀವು ಇನ್ನೊಂದು ಬಾರಿ ಯೋಚನೆಯನ್ನು ಮಾಡಿ. ಯಾರು ಇದಕ್ಕೆ ನಿರ್ಧಾರವನ್ನು ಏನು ಮಾಡಬೇಕು ಅಂದ್ಕೊಂಡಿದ್ರು, ಯಾರು ಬೇಡಿಕೆಯನ್ನು ಇಡ್ತಾ ಇದ್ದಾರೋ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ಈ ಪ್ರಶಸ್ತಿಗೆ ಅವರು ಸೂಕ್ತವೋ ಇಲ್ಲೋ ಅನ್ನುವಂಥ ನಿರ್ಧಾರವನ್ನು ಮಾಡಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯಿಂದ ಬೇರೆಯವರಿಗೆ ಅಥವಾ ಬಿಜೆಪಿಯವರಿಗೆ ನೋವಾಗಿರ್ಬೋದು, ಅವರು ಕೂಡ ಮಾತನಾಡ್ಬೋದು, ಇದಕ್ಕೆ ರಿಯಾಕ್ಟ್ ಮಾಡ್ಬೋದು. ಆದರೆ ಇವರಿಗನ್ಸಿದ್ದು ಇವರು ಹೇಳ್ತಾ ಇದ್ದಾರೆ, ನೋಡಿ, ಅವರು ಎಲ್ಲರಿಗೂ ಕೂಡ ನಾಯಕ ಆಗಿರಲಿಲ್ಲ, ಬೇರೆಯವ್ರಿಗೆ ನಾವು ಕೊಟ್ಟಿರೋದು ನೋಡಿದ್ವಿ. ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂದ್ರೆ ಎಲ್ಲ ಜನರಿಗೂ ಕೂಡ, ದೇಶದ ಎಲ್ಲ ಜನರಿಗೂ ಕೂಡ ಒಪ್ಪಿಗೆ ಆಗಿರಬೇಕು. ಆ ನಾಯಕ ಸಂಪೂರ್ಣವಾಗಿ ಜನ ಒಪ್ಪಿದ್ರೆ, ದೇಶಕ್ಕಾಗಿ ಕೆಲಸವನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ ಕೊಡಬೇಕು. ಆದರೆ ಇವರು ಹೋರಾಟದಿಂದ ಹಿಂದೆ ಸರಿತಾರೆ. ಒಂದು ಕೊಲೆ ಪ್ರಕರಣದಲ್ಲಿ ಅವರ ಕೈವಾಡಿದೆ ಅಂತ ಹೇಳಿ ಆರೋಪ ಕೇಳಿ ಬರುತ್ತೆ. ಇಂತಹ ಆರೋಪ ಇರುವಂತಹ ವ್ಯಕ್ತಿಯ ಮೇಲೆ ಯಾಕೆ ನೀವು ಭಾರತ ರತ್ನವನ್ನು ಕೊಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.